ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ರಶ್ಮಿ. ಸೊ ಫ್ರೈಡೆ ಇವತ್ತು, ನಾಳೆ ವೀಕೆಂಡ್. ಇವತ್ ಒಂದಿನ ಹೇಗೋ ಕಳೆದ್ ಬಿಟ್ರೆ ನಾಳೆ ನಾಡಿದ್ದು ವೀಕೆಂಡ್. ಸೊ ಆರಾಮಾಗಿರ್ಬೋದು. ಇನ್ನು ಇವತ್ತಿನ ನಿಮ್ಮ ರಾಶಿಯಲ್ಲಿ ಏನಿದೆ, ಹಾಗೆ ನಿಮ್ಮ ಭವಿಷ್ಯ ಇವತ್ತು ಏನ್ ಹೇಳುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀನಿ, ಬನ್ನಿ ಕೇಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಸುಮ್ನೆ ನಿಮ್ಮನ್ನ ಯಾರೋ ಕೆಣಕ್ತಾ ಇರ್ತಾರೆ, ಏನೋ ಒಂದಕ್ಕೆ ಜಗಳ ಆಡೋಕೆ ನಿಮ್ಮನ್ನ ಪ್ರೇರೇಪಿಸ್ತಾ ಇರ್ತಾರೆ. ದಯವಿಟ್ಟು ಆದಷ್ಟು ನೀವು ತಾಳ್ಮೆಯಿಂದ ಇರಿ. ಇನ್ನು ವೃಷಭ ರಾಶಿಯಲ್ಲಿ ಇವತ್ತು ಯಾರೆಲ್ಲ ವ್ಯಾಪಾರಿಗಳಿರ್ತೀರಾ ಅವರಿಗೆಲ್ಲ ಇವತ್ತು ಧನಲಾಭ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ಉತ್ತಮ ಜನರ ಸಾಂಗತ್ಯ ದೊರಕಬಹುದು, ಒಳ್ಳೆ ಕಂಪನಿ ಸಿಗತ್ತೆ ಇವತ್ತು. ಇನ್ನು ಕರ್ಕಾಟಕ ರಾಶಿಯವರು ಇವತ್ತು ನಿಮ್ಮ ಮಕ್ಕಳ ಸಾಧನೆಯನ್ನ ನೋಡಿ ನೀವು ಖುಷಿ ಪಡ್ತೀರಾ. ಮತ್ತೆ ಸಿಂಹ ರಾಶಿಯಲ್ಲಿ ಇವತ್ತು ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಕಿರಿಕಿರಿ ಇರುತ್ತೆ, ಟೆನ್ಷನ್ ಮಾಡ್ಕೋಬೇಡಿ, ಸರಿ ಹೋಗುತ್ತೆ. ಇನ್ನು ಕನ್ಯಾ ರಾಶಿಯವರು ಇವತ್ತು ಯಾವುದೋ ಒಂದು ಎಲೆಕ್ಟ್ರಿಕಲ್ ಐಟಮ್ ಅನ್ನ ನೀವು ಪರ್ಚೇಸ್ ಮಾಡೋ ಚಾನ್ಸಸ್ ಇದೆ. ಸೊ ಇವತ್ತು ನಿಮ್ ಜೇಬ್ಗೆ ಕತ್ರಿ ಬೀಳುತ್ತೆ. ಇನ್ನು ತುಲಾ ರಾಶಿಯವರು ಇವತ್ತು ಯಾರೆಲ್ಲ ದೂರ ಪ್ರಯಾಣ ಮಾಡಬೇಕು ಅಂತ ಪ್ಲಾನ್ ಮಾಡ್ತಿರ್ತೀರಾ ಅವ್ರ ಆಸೆ ಇವತ್ತು ಈಡೇರಲ್ಲ. ಸೊ ಇವತ್ತು ನೀವು ಪ್ಲಾನ್ ಮಾಡದೇ ಇರೋದು ಉತ್ತಮ. ಇನ್ನು ವೃಶ್ಚಿಕ ರಾಶಿಯವರು ಇವತ್ತು ನಿಮ್ಮ ಬಾಳ ಸಂಗಾತಿಯೊಂದಿಗೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀರಾ, ಖುಷಿಯಾಗಿರ್ತೀರಾ ಇವತ್ತು. ಇನ್ನು ಧನು ರಾಶಿಯವರು ಇವತ್ತು ನಿಮ್ಮನ್ನ ಕೆಲವರು ದುರುಪಯೋಗ ಪಡಿಸ್ಕೋತಾರೆ, ಮಿಸ್ಯೂಸ್ ಮಾಡ್ಕೋತಾರೆ, ನಿಮ್ಮ ಒಳ್ಳೆತನನ ಅವರು ಯೂಸ್ ಮಾಡ್ಕೋತಾರೆ. ಸೊ ಹುಷಾರಾಗಿರಿ. ಇನ್ನು ಮಕರ ರಾಶಿಯವರು ಇವತ್ತು ಸ್ವಲ್ಪ ನೀವು ಹುಷಾರಾಗಿರ್ಬೇಕು. ಏನೋ ಒಂದು ಕೆಲ್ಸಕ್ಕೆ ಶಾರ್ಟ್ ಕಟ್ ಅನ್ನ ಹುಡುಕ್ತೀರಾ, ಆದ್ರೆ ಅದು ತುಂಬಾ ತೊಂದರೆಗೆ ಈಡಾಗತ್ತೆ. ಸೊ ನೀವ್ ಯಾವ್ದೇ ರೀತಿ ಪ್ಲಾನ್ ಮಾಡ್ಬೇಕಾದ್ರೂ ಸ್ವಲ್ಪ ಹುಷಾರಾಗಿರಿ. ಇನ್ನು ಕುಂಭರಾಶಿಯವರು ಇವತ್ತು ನಿಮ್ಮ ಮೇಲಿನ ಆರೋಪ ಪ್ರತ್ಯಾರೋಪಗಳು ತುಂಬಾನೇ ಸಾಮಾನ್ಯ ಆಗ್ಬಿಡತ್ತೆ. ಇವತ್ತು ನೀವ್ ಯಾವ್ದೋ ಒಂದು ತಪ್ಪನ್ನ ಮಾಡದೇ ಇದ್ರು ಮಾಡಿದೀರಾ ಅಂತ ಆರೋಪ ಮಾಡ್ತಾರೆ. ಬಟ್ ಹಾಗ್ ಬಂದ್ರೂನು ನೀವೇನು ಅಂತ ನಿಮಗ್ ಗೊತ್ತಿರತ್ತೆ. ಸೊ ತಲೆ ಕೆಡಿಸ್ಕೋಬೇಡಿ. ಇನ್ನು ಕೊನೆಯದಾಗಿ ಮೀನರಾಶಿಯವರು ಇವತ್ತು ನೀವು ಇನ್ನೊಬ್ಬರ ತಪ್ಪನ್ನ ತಿದ್ತೀರಾ. ಯಾರೋ ತಪ್ಪು ಮಾಡ್ತಾ ಇದ್ರೆ ನೀವು ಹೋಗ್ಬಿಟ್ಟು ಇದು ತಪ್ಪು ಮಾಡಬಾರ್ದು ಅಂತ ನೀವು ತಿದ್ದುತ್ತೀರಾ. ಸೊ ಕೇಳಿಸ್ಕೊಂಡ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ತುಂಬಾ ಚೆನ್ನಾಗಿದೆ, ಏನು ಯೋಚನೆ ಇಲ್ಲ, ಆರಾಮಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋನ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ.